ಶಾಸಕರ ಬೆನ್ನಿಗೆ ಬಂಡೆಯಂತೆ ನಿಂತಿದ್ದಾರೆ ಸಿಎಂ ಯಡಿಯೂರಪ್ಪ. ಅನರ್ಹರಿಗೆ ಟಿಕೆಟ್ ಕೊಡೋದಕ್ಕೆ ಅಡ್ಡಗಾಲು ಹಾಕ್ತಾ ಇರೋರಿಗೆಲ್ಲ ಚಾಟಿ ಬೀಸಿದ್ದಾರೆ. ತಮಗೆ ಸಿಎಂ ಕುರ್ಚಿ ಕರುಣಿಸಿದ ರೆಬಲ್ಗಳ ತ್ಯಾಗವನ್ನ ಸ್ಮರಿಸಿದ್ದಾರೆ. ಬಿಜೆಪಿ ಸಭೆಯಲ್ಲಿ ನಡೆದ ಇನ್ಸೈಡ್ ಡೀಟೇಲ್ ನ್ಯೂಸ್ 18ಗೆ ಸಿಕ್ಕಿದೆ. ಅವ್ರ ಮಧ್ಯದಲ್ಲಿರ್ತಕ್ಕಂಥ ವ್ಯಾಜ್ಯಕ್ಕೆ ನಮಗೇನು ಅದಕ್ಕೆ ಸಂಬಂಧ ಇಲ್ಲ. ಕಾಂಗ್ರೆಸ್ ಶಾಸಕರು ಈಗಾಗಲೇ ಅವರ ದಾರಿ ಅವರಿಗೆ, ನಮ್ಮ ದಾರಿ ನಮಗೆ. ಇದೇ ಈ ಮಾತುಗಳೇ ಸಿಎಂ ಯಡಿಯೂರಪ್ಪರನ್ನ ಕೆರಳಿಸಿರೋದು. ಸರ್ಕಾರ ಆಯ್ತು, ತುಂಬಾ ಜನ ಸಚಿವರು ಆಗಿದ್ದಾಯ್ತು, ಈಗ ಅನರ್ಹರ ತ್ಯಾಗಕ್ಕೆ ಬೆಲೆನೇ ಇಲ್ವಾ? ಅಷ್ಟಕ್ಕೂ ಅವರಿಂದಲೇ ಸರ್ಕಾರ ಬಂದಿರೋದು. ಮಾತನಾಡುವಾಗ ನಿಗಾ ಇರ್ಲಿ, ಈಗಂತ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ ಖುದ್ದು ಯಡಿಯೂರಪ್ಪ. ಇದೆಲ್ಲ ಆಗಿದ್ದು ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ಸಭೆಯಲ್ಲಿ 7 ಕ್ಷೇತ್ರಗಳ ಮುಖಂಡರು ಈ ಸಭೆಯಲ್ಲಿದ್ರು. ಜೊತೆಗೆ ರಾಜ್ಯಾಧ್ಯಕ್ಷ ಕಟೀಲ್, ಶೆಟ್ಟರ್, ಸವದಿ, ಜೋಶಿ, ಬೊಮ್ಮಾಯಿ, ಕಾರಜೋಳ ಎಲ್ಲರೂ ಇದ್ರು. ಎಲ್ಲರೆದುರೇ ತಮ್ಮ ಸಿಟ್ಟನ್ನೆಲ್ಲ ಹೊರಹಾಕಿದ್ರು. ಮಾತಾಡಿದಂತ ಧಾಟಿ ಈ ಸರ್ಕಾರ ಉಳಿಸಕ್ಕೆ ಅನ್ನುವಂತ ರೀತಿಯಲ್ಲಿ ಇದೆ ಅಂತ ನನಗೇನು ಅನ್ನಿಸ್ಲಿ. ತಮಗೆ ಗೊತ್ತಿದೆ ತಾನೆ, 17 ಜನರ ತೀರ್ಮಾನ ಯಡಿಯೂರಪ್ಪ ಇನ್ಯಾರು ಮುಖಂಡರು ತಗೊಂಡದಲ್ಲ. ರಾಜ್ಯದಲ್ಲಿ ಪೂರ್ಣ ಅವಧಿ ನಾವು ವಿರೋಧ ಪಕ್ಷದಲ್ಲಿ ಇರ್ಬೇಕಾದ್ರೆ ನಮ್ಮನ್ನ ಒಂದು ಆಡಳಿತ ಪಕ್ಷಕ್ಕೆ ತರೋದಕ್ಕೆ ಅವಕಾಶ ಮಾಡಿಕೊಟ್ರು. ಅವ್ರ ಪರವಾಗಿ ನಾವು ಗಟ್ಟಿಯಾಗಿ ನಿಂತ್ಕೊಳ್ತೇವೆ ಅನ್ನೋ ಮಾತು ನಿಮ್ ಬಾಯಿಂದ ಬರಲಿಲ್ಲ. ದೋಸ್ತಿ ಸರ್ಕಾರ ಕೆಡವಿ ಪತ್ನಿ ಮಕ್ಕಳನ್ನ ಬಿಟ್ಟು ಮುಂಬೈನ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದ ಅನರ್ಹರ ತ್ಯಾಗವನ್ನ ಸಿಎಂ ನೆನಪಿಸಿದ್ದು ಹೀಗೆ. ಬಾಂಬೆನಲ್ಲಿ ಅವ್ರು ನಮ್ 2.5 ತಿಂಗಳು ಎಲ್ಲ ಒಂದ್ ಕಡೆ ಇಟ್ಟು 2.5-3 ತಿಂಗಳು ಅವರೆಲ್ಲ ಅವ್ರ ಕ್ಷೇತ್ರಕ್ಕೂ ಬರ್ಲಿಲ್ಲ, ಹೆಂಡತಿ ಮಕ್ಕಳು ನೋಡ್ಲಿಲ್ಲ. ನೀವು ಅವ್ರ ಜಾಗದಲ್ಲಿ ಇದ್ದಿದ್ರೆ ಅವಾಗ ಏನ್ ಯೋಚನೆ ಮಾಡ್ತಾ ಇದ್ರಿ? ನಮ್ಮ ಮಂತ್ರಿಗಳು, ಕೇಂದ್ರದ ಸಚಿವರು, ಉಳಿದವರ ಅಭಿಪ್ರಾಯ ಏನಿದೆ ನನಗೇನು ಗೊತ್ತಿಲ್ಲ. ಇದೇ ಸಭೆಯಲ್ಲಿ ಸವದಿ ವಿಷಯಕ್ಕೂ ನನಗೂ ಸಂಬಂಧವಿಲ್ಲ, ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದು ಕಡ್ಡಿ ತುಂಡಾದಂತೆ ಹೇಳಿದ್ರು. ಲಕ್ಷ್ಮಣ ಸವದಿ ಬಗ್ಗೆ ಮಾತಾಡಿದ್ರು. ಇನ್ನೊಬ್ರು 33,000 ಹೋಟೆಲ್ ತಾನೇ ಸೋತಿರೋದು. ಅವ್ನ್ ಮೂರ್ಖ ಆದಲ್ವಾ ರಾಜೀನಾಮೆ ಕೊಟ್ಟು ಬಂದವನು. ರಾಜುಕಾಗಿ ನಾವು ಒಪ್ಪಿಸ್ತೇವೆ ಬಾಯಿ ಬರ್ಬೇಕಾದಂತವ್ರು. ಲಕ್ಷ್ಮಣ ಸವದಿ ನೋಡೋಣ, ಅದು ಎಕ್ಸೆಪ್ಷನ್ ಕೇಸು. ಎಷ್ಟು ಮಟ್ಟಿಗೆ ಸರಿ ನೀವು ಮಾತನಾಡಿದ್ದು? ಅನರ್ಹರ ಬೆನ್ನಿಗೆ ನಿಲ್ಲದ ಶಾಸಕರಿಂದ ಬೇಜಾರಾದ ಸಿಎಂ ನನಗೆ ಈ ಕುರ್ಚಿಯೇ ಬೇಡ ಎಂದು ಬಿಟ್ಟಿದ್ದಾರೆ. ನನಗೇನು ಮುಖ್ಯಮಂತ್ರಿಗಿರಿ ಬೇಕಾಗಿಲ್ಲ ರೀ. 3 ಬಾರಿ 4 ಬಾರಿ ಆಗಿದ್ದೆ ಮುಖ್ಯಮಂತ್ರಿಗಿರಿ ನೋಡಿದ್ದೇನೆ. ರಾಜ್ಯ ಸರ್ಕಾರ ಬಂದು, ಬಿಜೆಪಿ ಸರ್ಕಾರ ಬಂದು ರಾಜ್ಯದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಅಪೇಕ್ಷೆ ಬಿಟ್ಟರೆ ಇನ್ನೇನಿದೆ ವೈಯಕ್ತಿಕ. ನೀವು ಮಾತನಾಡಿದಂತ ದಾಟಿ ಮಾತ್ರ 4 ಗೋಡೆ ಮಧ್ಯೆನೇ ಇದೆ. ದಯವಿಟ್ಟು ನಿಮ್ ಕೈ ಮುಂದೆ ನಾ ವಿನಂತಿ ಮಾಡ್ತೇನೆ. ಬಹುಶಃ ನಾನೇ ಅಪರಾಧ ಮಾಡಿದೆ ಅಂತ ಕಾಣುತ್ತೆ. ಅವ್ರನ್ನೆಲ್ಲ ನಂಬಿಸಿ ಮುಖ್ಯಮಂತ್ರಿ ಕುರ್ಚಿ ಕುಂತ್ಕೊಂಡು ನಾನು ಅಪರಾಧ ಮಾಡಿದ್ದೀನಿ ಈಗ ಅನ್ನಿಸ್ತಾ ಇದ್ದೇನೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ಈ ತರ ಒನ್ ಸೈಡೆಡ್ ಮಾತನಾಡಿದ್ರಲ್ಲ ನೀವು 2 ಕ್ಷೇತ್ರದ ಬಗ್ಗೆ. ಐ ನೆವರ್ ಎಕ್ಸ್ಪೆಕ್ಟೆಡ್. ಐ ಆಮ್ ವೆರಿ ಸಾರಿ. ಯಾರನ್ನು ತೃಪ್ತಿಪಡಿಸಕ್ ಮಾತಾಡಿದ್ರಿ ನೀವು? ಹಿಂದೆಂದೂ ನಾನು ಕಳೆದ ರಾಜ್ಯದ ಅಧ್ಯಕ್ಷನಾದಾಗ ಅವತ್ತಿಂದ ಇವತ್ತು ಈ ಮಾತುಗಳನ್ನ ಮಾತಾಡಿದ್ದೀನಿ. ಇವತ್ತು ನನಗಾಗಿರುವಂತ ನೋವು ನಿಮ್ಮಿಂದ ನಾನು ನಿರೀಕ್ಷೆ ಮಾಡಿದ್ದೀನಿ. ತಿಳಿಸ್ತೀವಿ ಕೇಂದ್ರಕ್ಕೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ. ಅವ್ರು ಏನ್ ತೀರ್ಮಾನ ತಗೊಂತಾರೆ ಫೈನಲ್ ಆಗಿ ಅವ್ರ ತೀರ್ಮಾನ ಅಂತಿಮ. ನೀವು ಕೈ ಮುಗಿತೀನಿ, ಅಟ್ಲೀಸ್ಟ್ ಹೊರಗಡೆ ಮಾತ್ರ ಒಂದು ಶಬ್ದ. ಟೆನ್ಷನ್ ಬೇಸರಗಳಿಂದ ನೊಂದಿರೋ ಅನರ್ಹರಿಗೆ ಯಡಿಯೂರಪ್ಪರ ಈ ಮಾತುಗಳು ಏನೋ ಒಂಥರ ಸಮಾಧಾನದ ಸಂಜೀವಿನಿಯಂತೆ ಗೋಚರಿಸಿರುವುದಂತೂ ಸತ್ಯ. ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಇನ್ನು ತಮ್ಮ ಬಗ್ಗೆ ಪದೇ ಪದೇ ಸಿದ್ದರಾಮಯ್ಯ ಮಾತಾಡೋದಕ್ಕೆ ಅನರ್ಹ ಶಾಸಕ ಡಾಕ್ಟರ್ ಸುಧಾಕರ್ ಸಿಟ್ಟಾಗಿದ್ದಾರೆ. ಅನರ್ಹರ ಬಗ್ಗೆ ಕೆಲವರು ಕೇವಲವಾಗಿ ಮಾತಾಡ್ತಿದ್ದಾರೆ. ರಾಜಕಾರಣಿಗಳು ಸೋಲು ಗೆಲುವನ್ನ ಕಂಡಿದ್ದಾರೆ. ಸಿಎಂ ಆಗಿ ಸೋತಿದ್ದಾರೆ, ಮಂತ್ರಿಗಳಾಗಿ ಸೋತಿದ್ದಾರೆ. ನಮ್ಮ ಕ್ಷೇತ್ರಗಳಿಗೆ ಹೆಚ್ಚು ಅನುದಾನ ಕೊಟ್ಟರೆ ತಪ್ಪೇನು ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರಿಗೆ ತಿರುಗೇಟನ್ನ ನೀಡಿದ್ದಾರೆ. ಅದು 4 ವರ್ಷ ಇದ್ದಾಗ ಒಬ್ಬ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಸುಲಭ ಮಾತಲ್ಲ. ಮುಖ್ಯಮಂತ್ರಿಗಳಾಗಿ ಸೋತಿದ್ದಾರೆ, ಮಂತ್ರಿಗಳು ಸೋತಿದ್ದಾರೆ. ಆದರೆ ಶಾಸಕರು ಗೆದ್ದಿರ್ತಕ್ಕಂಥವರು ರಾಜೀನಾಮೆ ಮಾಡಿದ್ದಾರೆ ಅಂದರೆ ಅದರಿಂದ ಆದಂತಹ ನೋವು, ಅದರಿಂದ ಇದ್ದಂತಹ ಬಾಧೆ ಅವ್ರಿಗೆ ಮಾತ್ರ ಗೊತ್ತಿದೆ. ಅಧಿಕಾರ ಕಳೆದುಕೊಂಡ ಜೆಡಿಎಸ್ ಮತ್ತೆ ಅಧಿಕಾರಕ್ಕೇರುವ ಕನಸು ಕಾಣ್ತಾ ಇದೆಯಾ? ಇಂತಹದೊಂದು ಪ್ರಶ್ನೆ ಈಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೂ ಕುಮಾರಸ್ವಾಮಿ ಹೇಳಿಕೆಗಳಿಂದ ಎದ್ದಿದೆ. ಬಿಜೆಪಿ ಸರ್ಕಾರ ಬೀಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ ಮಾಜಿ ಸಿಎಂ ಕುಮಾರಸ್ವಾಮಿ ಇವತ್ತು ಸಿಎಂ ಯಡಿಯೂರಪ್ಪ ಅವರ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಸರ್ಕಾರ ಉಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮುಂದುವರಿಲಿ ಅನ್ನೋ ಉತ್ತರ ಕೊಡ್ತಿದ್ದಾರೆ. ಸರ್ಕಾರ ಹೋಗ್ಬಿಡುತ್ತೆ, ಯಡಿಯೂರಪ್ಪ ರಾಜೀನಾಮೆ ಕೊಡ್ತಾರೆ. ಅದಕ್ಕಾಗಿ ನಾನು ಅವ್ರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಕುಮಾರಸ್ವಾಮಿ ಹೇಳಿದ್ದೀನಿ, ಅಲ್ಲೇನು ತಪ್ಪೇನಿಲ್ಲ. ಸಿದ್ದರಾಮಯ್ಯ ವಿರುದ್ಧ ಕೊತ ಕೊತ ಅಂತಿರೋ ಎಚ್ಡಿಕೆ ಕಮಲಕ್ಕೆ ಜೈ ಎಂದಾಗಿದೆ.
ರಾಜ್ಯದ ಸಮಸ್ಯೆಗಳು ಸವಾಲುಗಳ ನೆಪದಲ್ಲಿ ತಮ್ಮ ಸರ್ಕಾರವನ್ನೇ ಬೀಳಿಸಿದ ಬಿಎಸ್ವೈ ಬಗ್ಗೆ ಸಾಫ್ಟ್ ಆಗಿದ್ದಾರೆ ಎಚ್ಡಿಕೆ. ಇದರ ಮುಂದುವರೆದ ಭಾಗ ಎಂಬಂತೆ ಇವತ್ತೊಂದು ಅಪರೂಪದ ದೃಶ್ಯಕ್ಕೆ ಸಾಕ್ಷಿಯಾಯಿತು ರಾಜ್ಯ ರಾಜಕಾರಣ. ಹಳೆ ದೋಸ್ತಿ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಕೈ ಹಿಡಿದು ಕಿಲಕಿಲ ಎಂದಿದ್ದಾರೆ. ಕೇಂದ್ರ ಸಚಿವ ಸದಾನಂದ ಗೌಡ ಹಾಗೂ ಯಡಿಯೂರಪ್ಪ ಕುಳಿತ ಜಾಗಕ್ಕೆ ಕುಮಾರಸ್ವಾಮಿ ತೆರಳಿದ್ರು. ತಕ್ಷಣ ಎದ್ದು ನಿಂತ ಯಡಿಯೂರಪ್ಪ ಕುಮಾರಸ್ವಾಮಿ ಅವರ ಕೈ ಕುಲುಕಿ ನಸುನಕ್ಕಿದ್ದಾರೆ. ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ನಡೆದ ಮದುವೆಯೊಂದಕ್ಕೆ ಹೋಗಿದ್ದಾಗ ಉಭಯ ನಾಯಕರು ಸುಮಾರು 15 ನಿಮಿಷ ಚರ್ಚಿಸಿದ್ದಾರೆ. ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚಿಸಿದ್ದಾರೆ. ಉಪಚುನಾವಣೆ ಫಲಿತಾಂಶ ಏನಾದ್ರೂ ಆಗಲಿ, ನಾವು ನಿಮಗೆ ಕೈ ಜೋಡಿಸ್ತೇವೆ, ಚಿಂತೆ ಮಾಡಬೇಡಿ ಎಂದಿದ್ದಾರಂತೆ ಕುಮಾರಸ್ವಾಮಿ. ನಿನ್ನೆ ತಾನೇ ಪಕ್ಷದ ಪರಿಷತ್ ಸದಸ್ಯರ ಜೊತೆ ದೇವೇಗೌಡರು ಮಾತಾಡಿದ್ರು. 2 ತಿಂಗಳಲ್ಲಿ ಮತ್ತೊಮ್ಮೆ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದಿದ್ರಂತೆ. ಇದೀಗ ಕುಮಾರಸ್ವಾಮಿ ಹಾಗೂ ಸಿಎಂ ಭೇಟಿ ಮಾಡಿ ಮಾತಾಡಿರೋದು ಭಾರೀ ಕುತೂಹಲ ಕೆರಳಿಸಿದೆ. ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರ ಶೇಕ್ ಹ್ಯಾಂಡ್ ನೋಡಿ ಕಾಂಗ್ರೆಸ್ ಶೇಕ್ ಆದಂತಿದೆ. ಬೈ ಎಲೆಕ್ಷನ್ ಮುನ್ನದ ಈ ಭೇಟಿ ರಾಜಕೀಯ ಪಡಸಾಲೆಯಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಸಿದ್ದರಾಮಯ್ಯ ವಿಪಕ್ಷ ನಾಯಕರಾದಾಗಿನಿಂದಲೂ ಸರ್ಕಾರದ ಮೇಲೆ ಮುಗಿ ಬೀಳ್ತಿದ್ದಾರೆ. ಬಿಜೆಪಿ ಸರ್ಕಾರ ಸತ್ತು ಹೋಗಿದೆ, ಯಡಿಯೂರಪ್ಪ ವೇಕೆಸ್ಟ್ ಸಿಎಂ, ಸರ್ಕಾರ ಸರಿಯಾಗಿ ಆಡಳಿತ ನಡೆಸ್ತಾ ಇಲ್ಲ ಅಂತ ಟಗರು ಗುಟೂರ್ ಹಾಕ್ತಿದೆ. ಇವತ್ತು ನಡೆದ ಮಾಧ್ಯಮ ಸಂವಾದದಲ್ಲೂ ಮತ್ತೆ ಅದೇ ಸಮರದ ಸಿಡಿಗುಂಡು. ನಾಳೆ ರಾಜಾಹುಲಿ ನೇತೃತ್ವದ ಸರ್ಕಾರಕ್ಕೆ ಶತಮಾನೋತ್ಸವ. ದೋಸ್ತಿ ಕೆಡವಿ ದರ್ಬಾರ್ ಮಾಡ್ತಿರೋ ಬಿಜೆಪಿ ಸರ್ಕಾರ 100 ದಿನ ಪೂರೈಸಲಿದೆ. ಈ ಸಂಭ್ರಮದಲ್ಲಿರೋ ಕಮಲ ನಾಯಕರಿಗೆ ಕಾಂಗ್ರೆಸ್ನ ಟಗರು ಡಿಚ್ಚಿ ಕೊಟ್ಟಿದೆ. ಸೆಂಚುರಿ ಸಂಭ್ರಮದಲ್ಲಿರೋ ನಿಮ್ಮ ಸಾಧನೆ ಏನು? ತಂತಿ ಮೇಲಿರೋ ಸಿಎಂ ಸಾಧನೆ ಶೂನ್ಯ ಅಂತ 0 ಮಾರ್ಕ್ಸ್ ಕೊಟ್ಟಿದ್ದಾರೆ. ಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದಾರೆ, ಗೊಂದಲ ನಿರ್ಮಾಣ ಮಾಡ್ತಾ ಇದ್ದಾರೆ. ಗೊಂದಲ ನಾನಲ್ಲ ಮಿಸ್ಟರ್ ಯಡಿಯೂರಪ್ಪ, ನೀವು ನಿರ್ಮಾಣ ಮಾಡ್ತಾ ಇದ್ರಿ, ನೀವು ಜನರಿಗೆ ಸುಳ್ಳು ಹೇಳ್ತಾ ಇದ್ರಿ, ನೀವು ಬೇಜವಾಬ್ದಾರಿಯಿಂದ ನಡ್ಕೊತಾ ಇದ್ರಿ. ಇದು ಅವರ ಈ 100 ದಿನಗಳ ಆಡಳಿತ. ರೈತರ ಪರವಾದಂತ ಆಡಳಿತನ, ಬಡವರ ಪರವಾದಂತ ಆಡಳಿತನ, ಅಭಿವೃದ್ಧಿ ಕೆಲಸಗಳಂತೂ ಏನಿಲ್ಲ. ಇವ್ರ ಆಡಳಿತ ಏನಪ್ಪ, ಇವ್ರು ಮಾಡಿರೋದೇನಪ್ಪ ಅಂತಂದ್ರೆ, ಒಂದು ಟ್ರಾನ್ಸ್ಫರ್ಗಳು ಮಾಡಿದ್ದಾರೆ. ಮಿಸ್ಟರ್ ಅಶೋಕ ಯಾವ ಪೇಟ ಹಾಕೊಂಡಿದ್ದಾರೆ ಇವರು? ಯಾರು? ಹೂ ಇಸ್ ದಿಸ್ ಮ್ಯಾನ್? ಮಿಸ್ಟರ್ ಅಶೋಕ್. ಆಗ ಟಿಪ್ಪು ಮತಾಂಧನೋ ಯಾರು? ಆಗ ಇವ್ರಿಗೆ ಏನಂತ ಕರಿಬೇಕು? ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರದ ಬಗ್ಗೆಯೂ ಮಾತನಾಡಿದ್ರು ಸಿದ್ದು. ಅಮ್ಮ ಮತ್ತು ಶಿವಕುಮಾರ್ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅಷ್ಟೇ ಅಲ್ಲ, ಇಡೀ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಅಂದ್ರೆ ಭಿನ್ನ ಅಭಿಪ್ರಾಯಗಳನ್ನ ವ್ಯಕ್ತ ಮಾಡಬಹುದು, ಅಭಿಪ್ರಾಯ ಭೇದಗಳಿರ್ಬಹುದು, ಆದರೆ ಪಕ್ಷಕ್ಕೆ ಧಕ್ಕೆ ಆಗ್ತಕ್ಕಂಥ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ನಮ್ಮಲ್ಲಿ. ರಾಯರು ಅಬ್ಸರ್ವರ್ಗಳನ್ನ ಅಪಾಯಿಂಟ್ ಮಾಡಿದ್ರು. ಅವರ ವರದಿಗಳನ್ನ ತರಿಸಿಕೊಂಡು ಆ ವರದಿ ಆಧಾರದ ಮೇಲೆ ಅವ್ರನ್ನೂ ಕರೆದು 2 ಮೀಟಿಂಗ್ ಮಾಡಿ ಅದರಿಂದ ಇದಕ್ಕೆ ಬಣ್ಣ ಕೊಡೋದು, ನಮ್ಮಲ್ಲೇ ಭಿನ್ನಾಭಿಪ್ರಾಯ ಇದೆ ಅಂತ ಇವೆಲ್ಲ ಊಹಾಪೋಹಗಳ ಹೊರತು ಇವಕ್ಕೆ ಯಾವುದೇ ಆಧಾರ ಇಲ್ಲ. ಪಾಪ ಅವರು ಆಶಾಭಾವನೆಯಿಂದ ಇರ್ಬೋದು, ನಂದೇನು ತಕರಾರಿಲ್ಲ ಅದಕ್ಕೆ. 13 ಗೆಲ್ತೀವಿ, ಅದರ ವಸ್ತು ಸ್ಥಿತಿ ಹಂಗಿಲ್ಲ. ನಾವು 12 ಕನಿಷ್ಠ ಗೆಲ್ತೀವಿ, 15 ಗೆದ್ದರೆ ಆಶ್ಚರ್ಯ ಇಲ್ಲ. ಚಿದಾನಂದ ಪಟೇಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ನೆರೆ ಬಂದು ಅಪ್ಪಳಿಸಿದೆ. ಸಾಲದಕ್ಕೆ ಬರವೂ ಕಾಡ್ತಾ ಇದೆ. ರಾಜ್ಯ ಸರ್ಕಾರ ನೆರೆ ಬರ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿರುವ ಆರೋಪದ ಬೆನ್ನಲ್ಲೇ ಹಿರಿಯ ಸಚಿವ ಜಗದೀಶ್ ಶೆಟ್ಟರ್ ಪತ್ನಿ ಸಮೇತ ಫಾರಿನ್ ಟೂರ್ಗೆ ಹೊರಟಿದ್ರು. ಆದರೆ ಮಾಧ್ಯಮಗಳಲ್ಲಿ ವರದಿ ಬಂದ ತಕ್ಷಣ ಫಾರಿನ್ ಟೂರ್ ಅನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ರಾಜ್ಯದಲ್ಲಿ ನೆರೆ ಮತ್ತು ಬರದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಪರಿಹಾರ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಪರಿಹಾರ ಕೇಳಿದ್ರೆ ಹಣ ಇಲ್ಲ ಅಂತಿದೆ. ಇದೇ ಕಾರಣಕ್ಕೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಜಿಲ್ಲಾ ಉಸ್ತುವಾರಿ ಸಚಿವರು ನೆರೆ ಪೀಡಿತರ ಕಷ್ಟ ಆಲಿಸಿ ಪರಿಹಾರ ನೀಡೋ ಕೆಲಸ ಮಾಡಬೇಕು. ಆದರೆ ಸಚಿವ ಜಗದೀಶ್ ಶೆಟ್ಟರ್ ಚೀನಾ ಹಾಗೂ ಲಂಡನ್ಗೆ 10 ದಿನಗಳ ಪ್ರವಾಸಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು.
ನವೆಂಬರ್ 6ರಿಂದ ಚೀನಾಕ್ಕೆ 6 ದಿನ, ಲಂಡನ್ಗೆ 4 ದಿನ ಪ್ರವಾಸಕ್ಕೆ ರೆಡಿಯಾಗಿದ್ರು. ಬಂಡವಾಳ ಹೂಡಿಕೆ ಸಂಬಂಧದ ಟ್ರಿಪ್ಗೆ ಪತ್ನಿಯನ್ನೂ ಕರ್ಕೊಂಡು ಹೋಗೋಕೆ ಲಗೇಜು ಪ್ಯಾಕ್ ಮಾಡಿಕೊಂಡಿದ್ರು. ಸಾಲದ್ದಕ್ಕೆ ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಗೌರವ್ ಗುಪ್ತಾ ಮತ್ತು ಪತ್ನಿ ರೀನಾ ಗುಪ್ತಾ ಕೂಡ ಪ್ರವಾಸಕ್ಕೆ ಹೊರಟಿದ್ರು. ಯಾವಾಗ ನೆರೆ ಸಂದರ್ಭದಲ್ಲಿ ಸಚಿವ ಶೆಟ್ಟರ್ ಫ್ಯಾಮಿಲಿ ಟೂರ್ ಹೊರಡೋ ವಿಚಾರ ಸಾರ್ವಜನಿಕ ಟೀಕೆಗೆ ಕಾರಣವಾಯಿತೋ ದಿಢೀರನೆ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ದಾರೆ. ಚೈನಾದ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಆಹ್ವಾನದ ಮೇರೆಗೆ ಚೈನಾ ಪ್ರವಾಸ ಕೈಗೊಳ್ಳುವಂತ ನಿರ್ಧಾರವನ್ನು ನಾನು ಮಾಡಿದ್ದೆ. ನೆರೆ ಹಾವಳಿಯಿಂದ ಪರಿತಪಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಈ ಒಂದು ಸಚಿವನಾಗಿ ಈ ಒಂದು ಪ್ರವಾಸವನ್ನು ನಾನು ರದ್ದುಗೊಳಿಸಿದ್ದೇನೆ. ಇಂಥ ಎಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಇಷ್ಟೆಲ್ಲ ದೊಡ್ಡ ಸಮಸ್ಯೆ ಐತಿ, ಅದಕ್ಕೆ ಹೋಗಬಾರ್ದು ಅಂತ ಹೇಳ, ಯಾರು ಹೋಗಬಾರ್ದು. ಅಲ್ಲ, ಅದೇನು ಈ ಪರಿಸ್ಥಿತಿ ಸರಿಯಲ್ಲ ಅಂತ ಹೇಳೋಣ ಇಷ್ಟ. ಬೆಳಗಾವಿ ಮತ್ತು ಧಾರವಾಡ ಉಸ್ತುವಾರಿ ಸಚಿವರಾಗಿರುವ ಶೆಟ್ಟರ್ ಎರಡೂ ಜಿಲ್ಲೆಗಳಲ್ಲಿ ನೆರೆ ವೀಕ್ಷಣೆಗೆ ಹೋಗಿದ್ದು ಬೆರಳೆಣಿಕೆ ದಿನ ಮಾತ್ರ. ಬೆಳಗಾವಿ ಜಿಲ್ಲೆಯೊಂದರಲ್ಲೇ 11,000 ಕೋಟಿ ನಷ್ಟವಾಗಿದೆ. ಶೆಟ್ಟರ್ ಹೋಗಿದ್ದು ಇದುವರೆಗೂ ಕೇವಲ 3 ದಿನ. ಇಂಥದ್ರಲ್ಲಿ ಹಿರಿಯ ಸಚಿವರಾಗಿರೋ ಜಗದೀಶ್ ಶೆಟ್ಟರ್ ಪತ್ನಿ ಸಮೇತ ಫಾರಿನ್ ಟೂರ್ ಹೋಗಲು ಮನಸ್ಸಾದ್ರೂ ಹೇಗ್ ಬಂತು ಅನ್ನೋದೇ ದೊಡ್ಡ ಚರ್ಚೆಯಾಗಿದೆ. ಚಿದಾನಂದ್ ಪಟೇಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ಸದ್ದು ಗದ್ದಲ ಇಲ್ಲದೆ ಕನ್ನಡ ಭಾಷೆ ಮರೆಯಾಗ್ತಾ ಇರುವ ಟೈಮಲ್ಲೇ ಗೊಂದಲ ಆಗಿದೆ. ಕನ್ನಡ ರಾಜ್ಯೋತ್ಸವ ದಿನವೇ ಕನ್ನಡ ಬಾವುಟ ಹಾರಿಸಬಾರದು ಅನ್ನುವ ಸುದ್ದಿ ಹರಿದಾಡಿ ಕನ್ನಡಾಂಬೆಗೆ ಅಪಮಾನ ಮಾಡಲಾಗಿದೆ. ಆದರೆ ಇದಕ್ಕೆ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಕನ್ನಡ ರಾಜ್ಯೋತ್ಸವದ ದಿನವಾದ ಇಂದು ಕನ್ನಡ ಧ್ವಜಾರೋಹಣ ಮಾಡಬಾರದಂತೆ, ಕೇವಲ ರಾಷ್ಟ್ರಧ್ವಜ ಹಾರಿಸಬೇಕಂತೆ. ಹೀಗಂತ ಸರ್ಕಾರ ಮೌಖಿಕ ಆದೇಶ ಹೊರಡಿಸಿದೆಯಂತೆ. ಹೀಗಂತ ದೊಡ್ಡ ಸುದ್ದಿಯೊಂದು ಹರಿದಾಡಿದ್ದೇ ತಡ ಕನ್ನಡ ರಾಜ್ಯೋತ್ಸವ ಖುಷಿಗೆ ಅಡ್ಡಿಯಾಗಿದೆ. ಅಖಂಡ ಕರ್ನಾಟಕದ ಅರ್ಧಕ್ಕರ್ಧ ಕಡೆ ಇಂದು ಕನ್ನಡ ಬಾವುಟ ಹಾರಾಡಲೇ ಇಲ್ಲ. ಉಡುಪಿ, ಬಳ್ಳಾರಿ, ಬಾಗಲಕೋಟೆ, ರಾಯಚೂರು, ಶಿವಮೊಗ್ಗ, ಮಂಗಳೂರು, ಬೀದರ್, ಹಾವೇರಿ, ಹಾಸನ ಸೇರಿದಂತೆ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನ ಮಾತ್ರ ಮಾಡಲಾಗಿದೆ. ಈ ನಡುವೆ ಕೊಪ್ಪಳದ ಶಿಕ್ಷಣಾಧಿಕಾರಿ ಸುಜಾತ ಕನ್ನಡ ಧ್ವಜ ಹಾರಿಸಬಾರದು, ಕೇವಲ ರಾಷ್ಟ್ರ ಧ್ವಜವನ್ನಷ್ಟೇ ಹಾರಿಸಬೇಕೆಂದು ಆದೇಶಿಸಿ ಬಿಟ್ಟಿತ್ತು. ಈ ವಿಷಯ ತಿಳಿದ ಸರ್ಕಾರ ಸುಜಾತರನ್ನ ಅಮಾನತು ಮಾಡಿದೆ. ಟ್ವೀಟ್ ಮಾಡಿ ವಿಷಯ ತಿಳಿಸಿದ್ದಾರೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್. ಆ ಕೊಪ್ಪಳದ ಒಬ್ರು ಅಧಿಕಾರಿಯ ಒಂದು ಸುತ್ತೋಲೆಯಿಂದ ಏನಾಗಿದೆ ಅದ್ರ ಬಗ್ಗೆ ನಾನು ಅವ್ರ ಹತ್ರ ಉತ್ತರ ತಗೊಳ್ಬೇಕು ಅಂತ. ಯಾಕಂದ್ರೆ ಇನ್ನು ಯಾವುದೇ ಜಿಲ್ಲೆದು ಕೂಡ ಈ ತರ ಸುದ್ದಿ ಆಗಿಲ್ಲ. ವಿಶೇಷ ಕೊಪ್ಪಳದ ಯಾಕಾಯ್ತು ಅಂತ ಅವರಿಂದ ಉತ್ತರ ಪಡಿಬೇಕು, ಅವ್ರಿಗೊಂದು ನೋಟಿಸ್ ಕೊಡಬೇಕು ಅಂತ ಕೂಡ ಹೇಳಿದೆ. ಆದರೆ ಬೆಂಗಳೂರಲ್ಲಿ ನಡೆದ ಸರ್ಕಾರಿ ಕನ್ನಡ ರಾಜ್ಯೋತ್ಸವದಲ್ಲಿ ಸಿಎಂ ಯಡಿಯೂರಪ್ಪ ಮೊದಲು ರಾಷ್ಟ್ರಧ್ವಜ, ಆಮೇಲೆ ಕನ್ನಡ ಧ್ವಜಾರೋಹಣ ಮಾಡಿದ್ರು. ಕನ್ನಡ ಧ್ವಜಾರೋಹಣದ ವಿಚಾರದಲ್ಲಿ ಯಾವುದೇ ಗೊಂದಲವಿಲ್ಲ ಎಂದು. ಒಂದು ಜಿಲ್ಲೆಗಳಲ್ಲಿ ನಾಡಧ್ವಜ ಹಾರಾಟ ನಡೆಸಿಲ್ಲ ಸರ್. ಇದು ನಾವು ಅದನ್ನು ಗೊಂದಲ ಮಾಡೋಕೆ ಹೋಗಬೇಡಿ. ಅದರಲ್ಲೇನು ಇಲ್ಲಿ ರಾಷ್ಟ್ರಧ್ವಜ, ನಾಡಧ್ವಜ ಎರಡೂ. ಇನ್ನು ಕನ್ನಡ ರಾಜ್ಯೋತ್ಸವಕ್ಕೆ ಪ್ರಧಾನಿ ಮೋದಿ ಕನ್ನಡದಲ್ಲೇ ಟ್ವೀಟ್ ಮಾಡಿ ಶುಭ ಕೋರಿದ್ದಾರೆ. ರಾಷ್ಟ್ರದ ಬೆಳವಣಿಗೆಗೆ ಕರ್ನಾಟಕ ನೀಡಿದ ಅತ್ಯುನ್ನತ ಕೊಡುಗೆಯನ್ನ ಆಚರಣೆ ಮಾಡುವ ದಿವಸವೇ ಕರ್ನಾಟಕ ರಾಜ್ಯೋತ್ಸವ. ಕನ್ನಡಿಗರ ವಿಶಾಲ ಹೃದಯವಂತಿಕೆ ಹಾಗೂ ಕನ್ನಡ ನಾಡಿನ ಸೌಂದರ್ಯವೇ ಕರ್ನಾಟಕ ಹೆಸರುವಾಸಿಯಾಗುವಂತೆ ಮಾಡಿದೆ. ಮುಂಬರುವ ದಿನಗಳಲ್ಲಿ ಕರ್ನಾಟಕದ ಅಭಿವೃದ್ಧಿಗಾಗಿ ಪ್ರಾರ್ಥಿಸುತ್ತೇನೆ ಎಂದಿದ್ದಾರೆ. ಚಿಕ್ಕಮಗಳೂರಲ್ಲಿ ಸಂಸ್ಕೃತ ಬಿಟ್ಟು ಕನ್ನಡದಲ್ಲೇ ಪೂಜೆ ನೆರವೇರಿದೆ. ಪ್ರತಿ ವರ್ಷದಂತೆ ಬೆಳಗಾವಿಯಲ್ಲಿ ಎಂಇಎಸ್ ಕರಾಳ ದಿನ ಆಚರಿಸಿ ಪುಂಡಾಟ ಮೆರೆದಿದೆ. ಕಲಬುರಗಿಯಲ್ಲಿ ಪ್ರತ್ಯೇಕ ರಾಜ್ಯ ಧ್ವಜಾರೋಹಣಕ್ಕೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಯತ್ನಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಟಿಪ್ಪು ಅಧ್ಯಾಯ ಕೈಬಿಡೋ ವಿಚಾರಕ್ಕೆ ಇವತ್ತು ಕೂಡ ವಾಕ್ಸಮರ ನಡೆದಿದೆ. ಟಿಪ್ಪು ಕಾಲದಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ನಡೆದಿದ್ದು ಅಂತ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್. ಆದರೆ ಟಿಪ್ಪು ಪರ ಸಚಿವ ಎಚ್ ನಾಗೇಶ್ ಬ್ಯಾಟಿಂಗ್ ಬೀಸಿದ್ದಾರೆ. ಇತ್ತ ಅಬ್ದುಲ್ ಸಿದ್ದರಾಮಯ್ಯ ಅಂದಿದ್ದ ಆರ್ ಅಶೋಕ್ಗೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಈತ ಒಂದು ಜನ ವಿರೋಧಿ, ಹಿಂದೂಗಳ ವಿರೋಧಿ ಮತ್ತು ಚಿತ್ರದುರ್ಗ ಮತ್ತು ಕೊಡಗಿನಲ್ಲಿ ಆತನ ಮಾಡಿದಂಥ ಪೈಶಾಚಿಕ ಕೃತ್ಯಗಳು, ಹಿಂದೂಗಳ ಮೇಲೆ ಮಾಡಿದಂಥ ಅತ್ಯಾಚಾರ ಇವತ್ತು ಜನ ಮನೆ ಮರ್ತಿಲ್ಲ. ಅಂತ ಒಬ್ಬ ಹೀನ ಮತ್ತು ಕ್ರೂರಿ ಬಹಳ ಹೋರಾಟ ಮಾಡಿದ್ದಾರೆ ಟಿಪ್ಪು ಸುಲ್ತಾನ್. ಅದನ್ನ ಹೆಮ್ಮೆ ನಮಗೂ ಟಿಪ್ಪು ಇದ್ದಲ್ಲ ಅನ್ನೋದು. ಬಟ್ ಏನೋ ಇಲ್ಲಿ ಬರ್ತಾ ಬರ್ತಾ ಇದು ಸರ್ಕಾರ ಬದಲಾವಣೆ ಆದಂಗೆಲ್ಲ ಒಂದೊಂದು ನಿಲುವು ತಾಳ್ತಾ ಇದ್ದಾರೆ. ಅದು ಸರ್ಕಾರಕ್ಕೆ ಮಟ್ಟದಲ್ಲಿ ನಿರ್ಧಾರ ಆಗುವಂಥದ್ದಲ್ಲಿ ನಾನೇನೋ ಅದನ್ನ ಆಕ್ಷೇಪ ಮಾಡೋಕೆ ಹೋಗೋದಿಲ್ಲ. ಈ ಇತಿಹಾಸ ತಗೊಂಡ್ರೆ ಅವರು ಜಾತಿ ಹೋರಾಟಗಾರ ಅಂತಿದೆ. ಬಟ್ ಯಾವುದೋ ಒಂದು ಕಾರಣ ಇಟ್ಕೊಂಡು ಇವರು ತೆಗಿಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ನಾನು ನಂದೇನು ಅಡ್ಡಿ ಇಲ್ಲ. ಸಿದ್ದರಾಮಯ್ಯನವರ ಹಾಗೇನ ನಾವು ಹುಟ್ಟಿದ್ರೆ ಅವ್ರನ್ನೂ ಕನ್ವರ್ಟ್ ಮಾಡಿಬಿಡ್ತಾ ಇದ್ವಿ. ಅವ್ರನ್ನೂ ಮತಾಂತರ ಮಾಡಿ ಸಿದ್ದರಾಮಯ್ಯ ಬದಲು
ಅಬ್ದುಲ್ ಸಿದ್ದರಾಮಯ್ಯ ಅಂತ ಆಡ್ತಾ ಇದ್ಬೇಕಾದ್ರೆ ಸಿದ್ದರಾಮಯ್ಯನವರು ಪಾಠ ಹೇಳ್ಕೊಡ್ತಾರೆ. ಸ್ವಾಮಿ ನಮ್ಗೆ ಹೇಳ್ಬೇಡಿ ಕೊಂಬುಕ್ಕು ಇವೆಲ್ಲ ಹೇಳ್ತಾ ಇದ್ದೀರಲ್ಲ, ಅದನ್ನ ಟಿಪ್ಪು ಸುಲ್ತಾನ್ನ ಖಡ್ಗದ ಮೇಲೆ ಏನ್ ಬರ್ದಿದೆ ಅಂತ ಓದ್ಬಿಟ್ಟು ಇತಿಹಾಸವನ್ನ ಪಾಠ ಮಾಡಕ್ ಬನ್ನಿ. ಸುಳ್ಳು ಹೇಳೋದು, ಸುಳ್ಳು ಹೇಳ್ಬಿಟ್ಟು ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಮತ್ತೆ ಅದನ್ನ ಬದಲಾವಣೆ ಮಾಡ್ಕೊಳ್ಳೋದು, ಇದು ಭಾರತೀಯ ಜನತಾ ಪಕ್ಷದವರ ಜನ್ಮಸಿದ್ಧ ಹಕ್ಕಿದ್ದಾಗ ಕಾಣಿಸುತ್ತೆ. ಮಿಸ್ಟರ್ ಅಶೋಕ ಯಾವ ಪೇಟ ಹಾಕೊಂಡಿದ್ದಾರೆ ಇವರು, ನೋಡಿದೀರಾ ಇದನ್ನ? ಮಿಸ್ಟರ್ ಅಶೋಕ್ ಹಾಗೆ ಇವ್ರಿಗೆ ಏನಂತ ಕರಿಬೇಕು ನೋಡಿ. ಇಲ್ಲಿ ಜಗದೀಶ್ ಶೆಟ್ಟರು ಯಡಿಯೂರಪ್ಪನವರು ಅಲ್ವೇನ್ರಿ ಇವರು? ನಾನೇ ಟಿಪ್ಪು, ಯಾರು ಹೇಳಿರೋದು? ಮಿಸ್ಟರ್ ಯಡಿಯೂರಪ್ಪ. ಸೊ ಈ ವಿವಾದ ಇಲ್ಲಿಗೆ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ, ಕಂಟಿನ್ಯೂ ಆಗ್ತಾನೆ ಇದೆ. ಇನ್ನು ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಡಿಕೆ ಶಿವಕುಮಾರ್ ಜೈಲಲ್ಲಿದ್ದಾಗ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ರಾಜಧಾನಿ ಬೆಂಗಳೂರಲ್ಲಿ ಬೃಹತ್ ಹೋರಾಟ ನಡೆದಿತ್ತು. ಆ ಹೋರಾಟ ನಡೆದಾಗ ನಾರಾಯಣಗೌಡರಿಗೆ ಬೆದರಿಕೆ ಇತ್ತು, ಧಮಕಿ ಹಾಕಿದ್ರು ಅಂತ ಡಿಕೆಶಿ ಆರೋಪ ಮಾಡಿದ್ದಾರೆ. ಅಲ್ಲದೆ ನಾರಾಯಣಗೌಡರ ಹೋರಾಟಕ್ಕೆ ಡಿಕೆಶಿ ಶಹಬಾಸ್ ಅಂದಿದ್ದಾರೆ. ನಾರಾಯಣಗೌಡರಿಗೆ ಧಮಕಿ ಹಾಕಿದ್ರು. ನಾರಾಯಣಗೌಡರಿಗೆ ಪೊಲೀಸ್ ಅಧಿಕಾರಿಗಳು ಎಷ್ಟು ಥ್ರೆಟ್ ಮಾಡಿದ್ರು ಅಂತಂದ್ರೆ ಅವ್ರನ್ನ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಪಾಪ ಬಹಳ ನಾನು ಸರ್ಕಾರಕ್ಕೆ ಬಹಳ ಲಾಯಲ್ ಆಗಿದ್ದೀನಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರ ಸ್ನೇಹಿತರು ಜಗುದಿಲ್ಲ ಅಂತ ಕೂಡ ಗೊತ್ತಿಲ್ಲ. ಒಂದು ಪ್ರಯತ್ನ ಮಾಡಿದ್ರು, ನಾರಾಯಣಗೌಡ ಅದಕ್ಕೆ ಒಪ್ಪಿಲ್ಲ. ಜೈಲಿಂದ ರಿಲೀಸ್ ಆಗಿ ಬಂದಿರೋ ಡಿಕೆ ಶಿವಕುಮಾರ್ ಬೆಂಗಳೂರು ಪಾಲಿಟಿಕ್ಸ್ ಕಂಟ್ರೋಲ್ಗೆ ಕೈ ಹಾಕಿದಂತಿದೆ. ಮಾಜಿ ಮೇಯರ್ ಪದ್ಮಾವತಿ ಮೂಲಕ ಬಿಬಿಎಂಪಿ ಸದಸ್ಯರನ್ನೆಲ್ಲಾ ಕರೆಸಿ ಮೀಟಿಂಗ್ ಮಾಡಿದ್ದಾರೆ. ಬೆಂಗಳೂರು ಪಾಲಿಟಿಕ್ಸ್ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಈ ನಡುವೆ ಡಿಕೆಶಿ ಬೆಂಗಳೂರಿನ ಉತ್ತರಹಳ್ಳಿಯ ಆಶ್ರಮದಲ್ಲಿ ವಿನಯ್ ಗುರೂಜಿಯನ್ನ ಭೇಟಿ ಮಾಡಿದ್ದಾರೆ. ನಿಮ್ಮ ಮುಂದೆ ಮತ್ತೆ 2 ಕಷ್ಟಗಳು ಬರಲಿವೆ, ಹಾಗೆ 2 ಹುದ್ದೆಗಳು ನಿಮಗೆ ಸಿಗಲಿದೆ. ಕಷ್ಟಗಳ ಮಧ್ಯೆಯೇ ಈ ಒಂದು ಹುದ್ದೆ ಸಿಗಬಹುದು, ಇನ್ನೊಂದು ದೊಡ್ಡ ಹುದ್ದೆ ಆನಂತರ ಸಿಗಲಿದೆ ಅಂತ ಡಿಕೆಶಿ ಬಗ್ಗೆ ಭವಿಷ್ಯ ನುಡಿದಿದ್ದಾರಂತೆ ವಿನಯ್ ಗುರೂಜಿ. ಗುರೂಜಿ ಭೇಟಿ ಬಳಿಕ ಬೆನ್ನು ನೋವಿನ ಚಿಕಿತ್ಸೆಗಾಗಿ ಡಿಕೆಶಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ವೆಲ್ಕಮ್ ಬ್ಯಾಕ್. ಮಹಾರಾಷ್ಟ್ರದಲ್ಲಿ ಅಧಿಕಾರ ಹಂಚಿಕೆಯ ಹಗಜಗಾಟ ಜಂಜಾಟ ಆಗ್ತಾ ಇದೆ. ಶಿವಸೇನೆ ಒಂದೇ ಸರ್ಕಾರ ರಚನೆಯ ಉತ್ಸುಕತೆಯನ್ನ ತೋರಿದೆ. ಕಾಂಗ್ರೆಸ್ ಅಂತೂ ಪ್ರತ್ಯೇಕ ಸಭೆ ಮಾಡಿದೆ. ಈ ಮಧ್ಯೆ ರಾಷ್ಟ್ರಪತಿ ಆಡಳಿತದ ಕರಿಚಾಯಿಯೂ ಕೂಡ ಆವರಿಸಿದೆ. ಒಂದ್ ಕಡೆ ಶತಮಾನದಲ್ಲೇ ಕಾಣದಂಥ ಭೀಕರ ಪ್ರವಾಹ, ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿರುವ ಸಂತ್ರಸ್ತರು, ಇನ್ನೊಂದೆಡೆ ಸಿಎಂ ಸೀಟಿಗಾಗಿ ಕಿತ್ತಾಡ್ತಿರುವ ರಾಜಕೀಯ ಪಕ್ಷಗಳು. ಇದನ್ನೆಲ್ಲ ನೋಡಿ ಕಂಗಾಲಾಗಿರುವ ಮಹಾರಾಷ್ಟ್ರ ರೈತ ನನ್ನನ್ನೇ ಸಿಎಂ ಮಾಡಿ ಅಂತ ಗವರ್ನರ್ಗೆ ಪತ್ರ ಬರೆದಿದ್ದಾನೆ. ಮಹಾರಾಷ್ಟ್ರ ರೈತರ ಸಂಕಷ್ಟ ಒಂದ್ ಕಡೆಯಾದ್ರೆ, ಈ ಕಡೆ ಶಿವಸೇನೆ ಹಾಗೂ ಬಿಜೆಪಿ ನಡುವೆ ವಾಕ್ಸಮರ ತಾರಕಕ್ಕೇರಿದೆ. ಬಿಜೆಪಿ ಬಿಟ್ಟು ಬೇರೆ ಕಡೆ ವಾಲ್ತಿರೋ ಶಿವಸೇನೆ ಎನ್ಸಿಪಿ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದೆ. ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿರೋ ಸಂಜಯ್ ರಾವತ್ ಬಿಜೆಪಿ ನಾಯಕರು ಅಹಂಕಾರ ಬಿಡಬೇಕು ಎಂದಿದ್ದಾರೆ. जिस प्रकार की राजनीति कांग्रेस पार्टी करते आई है, मुझे लगता है महाराष्ट्र में वो भी नहीं चाहेंगे कि सत्ता बीजेपी के हाथ में जाए. 5 साल का अनुभव भी उनके पास होगा, लेकिन हमसे कोई उनसे संपर्क नहीं है. लेकिन मैं इतना ही कहूँगा, पहले भी कहा है, अगर शिवसेना चाहती है तो बहुमत जुटा सकती है. ಶಿವಸೇನೆ ನಾಯಕರು ಭೇಟಿ ಮಾಡ್ತಿದ್ದಂತೆ ನ್ಯೂಸ್ 18ಗೆ ಸ್ಪಷ್ಟನೆ ನೀಡಿದ ಶರದ್ ಪವಾರ್, ನಾವು ಬಿಜೆಪಿಗೆ ಬೆಂಬಲ ಕೊಡೋದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಬಿಜೆಪಿ ಶಿವಸೇನಾ they fought election together. They have given commitment to the people of Maharashtra that we will provide a stable government. They got a number. And we means NCP and Congress. We are in opposition. We took conscious decision to sit in opposition. ಮಹಾ ಹಗ್ಗಜಗ್ಗಾಟ ಮುಂದುವರೆದಿರುವ ನಡುವೆಯೇ ಪರಿಸ್ಥಿತಿ ಲಾಭ ಪಡೆಯೋ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ನಿಯೋಗದ ಸಭೆ ನಡೆಯಿತು. ಎನ್ಸಿಪಿ ಶಿವಸೇನೆ ಜೊತೆ ಕೈ ಜೋಡಿಸೋ ಬಗ್ಗೆ ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ ನಡೆಯಿತು. ಬಿಜೆಪಿಯವರು ಶಿವಸೇನೆಯನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ. ಅವರು ಸ್ಪಷ್ಟವಾಗಿ 50-50 ಅಂತೇಳಿ % ಹಂಚಿಕೊಳ್ಬೇಕು ಅಧಿಕಾರ ಬಂದಾಗ ಅಂತೇಳಿ ಮಾತು ಕೊಟ್ಟಿದ್ರು, ಅದು ಸತ್ಯ. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನೆಲ್ಲ ಮರೆತು ಈಗ ನಾವು ಹೇಳಿದಾಗ ನೀವು ಕೇಳಬೇಕು ಅಂತ ಹೇಳಿದ್ರೆ ಅದು ಹೇಗಾಗುತ್ತೆ ನೋಡೋಣ. ರಾಜಕೀಯದಲ್ಲಿ ಏನೂ ಆಗ್ಬೋದು, ಯಾಕಂತ ಹೇಳಿದ್ರೆ ಇದೆಲ್ಲ ರಾಜಕೀಯ ನಿರ್ಣಯ ಮಾಡಬೇಕಾಗ್ತದೆ.
ಯಾವುದಾದ್ರೂ ಹೊಂದಾಣಿಕೆ ಮಾಡಬೇಕು ಅಂದರೆ ಅದು ನಡೀತಾ ಇದೆ. ಬಟ್ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ. ಭಾರತ ಹಾಗೂ ಜರ್ಮನಿ ನಡುವೆ ಹೊಸ ಶಕೆ ಆರಂಭ ಆಗಿದೆ. ವ್ಯಾಪಾರ, ಅಭಿವೃದ್ಧಿ, ಕೃಷಿ, ಬಾಹ್ಯಾಕಾಶ, ವಿಜ್ಞಾನ ಸೇರಿದಂತೆ 20 ಒಪ್ಪಂದಗಳಿಗೆ ಸಹಿ ಬಿದ್ದಿದೆ. 2 ದಿನಗಳ ಭಾರತ ಪ್ರವಾಸದಲ್ಲಿರೋ ಜರ್ಮನಿ ಚಾನ್ಸಲರ್ ಏಂಜೆಲಾ ಮಾರ್ಕೆಲ್ಗೆ ರಾಷ್ಟ್ರಪತಿ ಭವನದಲ್ಲಿ ಅದ್ದೂರಿ ಸ್ವಾಗತ ಸಿಕ್ತು. ಪ್ರಧಾನಿ ಮೋದಿ ಹಾಗೂ ರಾಷ್ಟ್ರಪತಿ ಕೋವಿಂದ್ ಜೊತೆ ಈ ನಿಯೋಗ ಮಾತುಕತೆ ನಡೆಸಿದೆ. ರಾಜ್ಘಾಟ್ಗೆ ಭೇಟಿ ನೀಡಿದ ಮಾರ್ಕೆಲ್ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ಗೌರವವನ್ನ ಸಲ್ಲಿಸಿದರು. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ 3 ಭೂಕಂಪಕ್ಕೆ 8,402 ಜನ ವಿಲವಿಲ ಅಂತ ಒದ್ದಾಡಿದ್ದಾರೆ. 30 ದಿನ 11 ನಿಗೂಢ ಗುಂಡಿಗಳು ಏನಿದರ ಮರ್ಮ ಕುರಿತಾದಂತಹ ಭೂಗರ್ಭ ಸ್ಫೋಟ ಪ್ರಸಾರವಾಗುತ್ತೆ. ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಇದು ಇವತ್ತಿನ ಇಂಡಿಯಾ ನ್ಯೂಸ್. ಈಗ ಜಗತ್ತೇ ಜಲಾಹುತಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.